ಸಚಿವ ಎಚ್.ಡಿ. ರೇವಣ್ಣಗೆ ಕಾನೂನು ಸಂಕಷ್ಟ ಎದುರಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಈಗ ಅವರಿಗೆ ಸಂಬಂಧಪಟ್ಟಂತೆ ಅವರಿಗೆ ಹಿಂದೆ ಯಾವ ಕಾನೂನು ಸಂಕಷ್ಟ ಎದುರಾಗಿತ್ತು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ವಿಚಾರಗಳು ನಡೆದಿದೆ. ಏನಾಗಿದೆ ಅನ್ನೋದನ್ನ ಹೇಳ್ತೀವಿ. ಹಲ್ಲೆ ಪ್ರಕರಣವನ್ನ ಹೈಕೋರ್ಟ್ ರದ್ದು ಮಾಡಿತ್ತು. ವಿಚಾರಣೆ ವೇಳೆ ಹೈಕೋರ್ಟ್ ಆದೇಶಕ್ಕೆ ತೀವ್ರ ಅಸಮಾಧಾನವನ್ನ ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟ್ ಈಗ ಸದ್ಯಕ್ಕೆ ಎಚ್.ಡಿ. ರೇವಣ್ಣಗೆ ನೋಟಿಸ್ ಅನ್ನ ಕೊಟ್ಟಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಹಲ್ಲೆ ಪ್ರಕರಣವನ್ನ ಹೈಕೋರ್ಟ್ ಹಿಂದೆ ರದ್ದು ಮಾಡಿತ್ತು. ಈ ಪ್ರಕರಣದಲ್ಲಿ ಅಂದ್ರೆ ಮಗ ಈಗಾಗಲೇ ಜೈಲಲ್ಲಿದ್ದಾರೆ, ರೇಪ್ ಕೇಸ್ ಇದೆ ಮತ್ತು ಒಂದು ಕಂಪ್ಲೇಂಟ್ನಲ್ಲಿ ಮುಖ್ಯವಾದಂತಹ ಅಂಶ ಏನು ಅಂತ ಹೇಳಿದ್ರೆ ಯಾರು ಸಂತ್ರಸ್ತೆ ಇದ್ರು ಅವರಿಗೆ ಅವ್ರ ಮೇಲೆ ದೌರ್ಜನ್ಯ ಎಸಗಲಾಗಿದೆ, ಎರಡನೇದಾಗಿ ಅವರನ್ನ ಕಿಡ್ನಾಪ್ ಕೂಡ ಮಾಡಲಾಗಿದೆ ಅನ್ನೋದು ಕಂಪ್ಲೇಂಟ್ನ ಸಾರ ಆಗಿತ್ತು. ಇಷ್ಟೆಲ್ಲ ಗಂಭೀರ ಸೆಕ್ಷನ್ಗಳನ್ನು ಇಟ್ಟರು ಕೂಡ ಪದೇ ಪದೇ ಚಾರ್ಜ್ ಶೀಟ್ನಲ್ಲಿ ಸೆಕ್ಷನ್ಗಳನ್ನು ಚೇಂಜ್ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಳ್ತು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈ ಪ್ರಕರಣದಲ್ಲಿ ಆಗಿರುವಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು, ಯಾವ ರೀತಿ ಕಾನೂನಾತ್ಮಕ ಸಂಕಷ್ಟ ಎದುರಾಗಬಹುದು ಎಚ್.ಡಿ. ರೇವಣ್ಣಗೆ? ನೋಡಿ, ಎಚ್.ಡಿ. ರೇವಣ್ಣ ಅವರ ವಿರುದ್ಧ 354 ಮತ್ತು 354A ಅಡಿಯಲ್ಲಿ ಎರಡು ಪ್ರಕರಣಗಳನ್ನು ದಾಖಲಿಸಲಾಗಿತ್ತು. ಪ್ರಕರಣದ ರದ್ದು ಕೋರಿ ಎಚ್.ಡಿ. ರೇವಣ್ಣ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ ವಿಚಾರಣೆ ನಡೆಸಬೇಕಾದಂಥ ಸಂದರ್ಭದಲ್ಲಿ 354 ಕೈಬಿಟ್ಟು 354A ಮಾತ್ರ ಮುಂದುವರಿಸಿತ್ತು. ಅಂದರೆ ಲೈಂಗಿಕ ದೌರ್ಜನ್ಯ ಕೇಸನ್ನು ಮಾತ್ರ ಮುಂದುವರಿಸಿತ್ತು. ಹಲ್ಲೆ ಮತ್ತು ಕಿರುಕುಳ ಪ್ರಕರಣವನ್ನು ಕೈಬಿಡುವಂಥ ಕೆಲಸವನ್ನು ಮಾಡಿತ್ತು. ಈ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿತ್ತು. ಇವತ್ತು ಈ ಪ್ರಕರಣದ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಒಂದು ರೀತಿಯಾದಂತಹ ಕಳವಳವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಹೈಕೋರ್ಟ್ ಈ ರೀತಿಯಾದಂತಹ ನಿರ್ಧಾರಗಳನ್ನು ಅಥವಾ ಆದೇಶಗಳನ್ನು ನೀಡಬಾರ್ದಾಗಿತ್ತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ ಮಗನ ವಿರುದ್ಧ ಗಂಭೀರವಾದಂತಹ ಪ್ರಕರಣಗಳಿರುವಂಥದ್ದು, ಅದರಲ್ಲೂ ಕೂಡ ಇವರ ಪಾತ್ರ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಚಾರ್ಜ್ ಫ್ರೇಮ್ ಆಗಿರುವಂಥದ್ದು. ಈ ರೀತಿಯಾಗಿ ಗಂಭೀರ ಆರೋಪಗಳಿರುವಂತಹ ಸಂದರ್ಭದಲ್ಲಿ ಆರೋಪಿಯ ವಿರುದ್ಧ ಹಲ್ಲೆ ಮತ್ತು ಕಿರುಕುಳದಂತಹ ಪ್ರಕರಣಗಳನ್ನು ಕೈಬಿಡುವಂಥದ್ದು ಸೂಕ್ತವಾದಂಥ ನಿರ್ಧಾರ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯವನ್ನು ತಿಳಿಸುವಂತೆ ಎಚ್.ಡಿ. ರೇವಣ್ಣ ಅವರಿಗೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ನೋಟಿಸ್ಗೆ ಉತ್ತರಿಸಿದ ಬಳಿಕ ಪ್ರಕರಣದ ಹೆಚ್ಚಿನ ವಿಚಾರಣೆ ಕೂಡ ನಡೆಯುತ್ತೆ. ಒಂದು ರೀತಿ ಇವತ್ತಿನ ಕೋರ್ಟ್ನ ಅಬ್ಸರ್ವೇಷನ್ ಅನ್ನು ನೋಡಿದ್ರೆ ಹೈಕೋರ್ಟ್ ಆದೇಶವನ್ನು ರದ್ದುಪಡಿಸಬಹುದಾ ಅನ್ನುವಂಥ ಅನುಮಾನಗಳು ಕೂಡ ಈಗ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಬಹುದಾದಂಥ ಸಾಧ್ಯತೆಗಳು ಕೂಡ ಇದಾವೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.